ಅಂದ್ಕೊಂಡಿದ್ವಿ ರೂಮ್ ಮಾಡ್ಕೊಂಡು. ಇವತ್ತಿನ ದಿನದಲ್ಲಿ ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಇವತ್ತು ಬೆಳಿಗ್ಗೆ 8 ಗಂಟೆಗೆ ಎದ್ದಿದ್ದು, ಯಾಕೆಂದರೆ ನೆನ್ನೆ ಲೇಟಾಗಿ ಬಂದ್ವಿ ರೂಮಿಗೆ. ಯಾಕೆಂದರೆ ಅಲ್ಲಿ ರೂಮ್ ಸಿಕ್ಕಿರಲಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಲೇಟಾಗಿತ್ತು. ಮಲ್ಕೊಂಡು 8 ಗಂಟೆಗೆ ಎದ್ದಿದ್ದೀವಿ. ಎಲ್ಲರೂ ಎದ್ದು ರೆಡಿ ಆಗಿದ್ದೀವಿ. ಇವಾಗ ರೆಡಿಯಾಗಿ ಬೀಚ್ ಹತ್ರ ಹೋಗಬೇಕು ಟಿಫನ್ ಮಾಡ್ಕೊಂಡು. ಇವಾಗ ನಾವೆಲ್ಲರೂ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ರೂಮ್ ಪಕ್ಕದಲ್ಲೇ ಇದ್ದಿದ್ದು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲರೂ ಬಂದು ಕೂತ್ಕೊಂಡಿದ್ವಿ. ಏನೇನು ಬೇಕು ಎಲ್ಲರೂ ಅವ್ರವ್ರು ಹೇಳ್ಕೊಂಡ್ರು. ನನ್ನ ಫೇವ್ರೇಟು ಪಲಾವು, ಅದಕ್ಕೋಸ್ಕರ ನಾನು ಪಲಾವು ವಡೆ ತೊಗೊಂಡೆ. ಮತ್ತು ಅವರಿಗೆಲ್ಲ ಏನೇನು ಬೇಕೋ ಅದನ್ನು ಆರ್ಡ್ರ್ ಮಾಡಿಕೊಂಡ್ರು. ಬಟ್ ಇವರಿಬ್ಬರು ಹೇಳಿದ ಐಟಮ್ಸ್ ಇನ್ನೂ ಬಂದಿರಲಿಲ್ಲ, ವೆಯ್ಟ್ ಮಾಡ್ತಾಯಿದ್ರು. ಇವಾಗ ಅವ್ರಿಗೂ ಕೂಡ ಬಂತು, ಅವರು ಕೂಡ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮಮ್ಮ ದೋಸೆ ಆರ್ಡ್ರ್ ಮಾಡಿದ್ರು, ಇನ್ನೂ ಬಂದಿರಲಿಲ್ಲ. ಬಟ್ ಇವಾಗ ಬಂತು ಅದನ್ನು. ದಕ್ಷಿಣ ನೋಡಿ ತಿನ್ನೋಕ್ಕಿಂತ ಮೊದಲೇ ಹೋಗಿ ಕ್ಯಾಂಡೀನ ಇಟ್ಕೊಂಡು ಕೂತಿದ್ದ. ಅದಕ್ಕೆ ನಮ್ಮ ಅಕ್ಕ ಕಿತ್ಕೊಂಡು ಹೋಗಿ ಫ್ರಿಡ್ಜ್ ಒಳಗಡೆ ಇಟ್ಕೊಂಡು ಆಮೇಲೆ ತಗೊಳ್ಳೋಣ ಅಂತ. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ರೂಮಿಗೆ ಬಂದ್ವಿ. ಯಾಕೆಂದರೆ ನಮ್ಮ ಸ್ವಲ್ಪ ಲಗೇಜ್ ಬ್ಯಾಗ್ಸು ಅಲ್ಲೇ ಇತ್ತು, ಅದನ್ನು ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ದು. ನಮ್ಮೆಲ್ಲ ಬ್ಯಾಗ್ಗಳನ್ನೂ ತೊಗೊಂಡು ರೂಮ್ ಲಾಕ್ ಮಾಡ್ಕೊಂಡು ಚೆಕ್ಔಟ್ ರೂಮಲ್ಲಿ ಕೀನ ಕೊಟ್ಟು ಕೆಳಗಡೆ ಹೋಗ್ತಾ ಇದ್ದೀವಿ. ನಾವಿವಾಗ ನೆಕ್ಸ್ಟ್ ಹೋಗ್ತಾ ಇರೋದು ಬೀಚ್ ಹತ್ರ. ನಾವಿವಾಗ ಬೀಚ್ ಎಂಟರ್ ಆದ್ವಿ. ಅಲ್ಲಂತೂ ರೋಡ್ ಸೈಡ್ ಅಂತೂ ಫುಲ್ಲು ಬೀಚ್ ಡ್ರೆಸ್ಸೇ ಜಾಸ್ತಿ. ಮತ್ತು ಆಮೇಲೆ ಹ್ಯಾಟು, ಸ್ಪೆಕ್ಸು, ಇದೇ ಥರ ತುಂಬ ಅಂಗಡಿಗಳಿದ್ದು ಆ ಸೈಡು. ಮತ್ತು ಹೋಟೆಲ್ಸು ತುಂಬ ಇದ್ದು. ಫಿಶ್ಶು ಆ ಸೈಡ್ ಫಿಶ್ ಯಾಕೆ ಜಾಸ್ತಿ ಅಂದರೆ ಅಲ್ಲಿ ಬೀಚ್ ಇರೋದ್ರಿಂದ ಒಂದು ಸ್ವಲ್ಪ ಫಿಶ್ ಜಾಸ್ತಿ ಅಲ್ಲ, ಅದಕ್ಕೋಸ್ಕರ ಫಿಶ್ ಹೋಟೆಲ್ಸೇ ಜಾಸ್ತಿ ಇದ್ದಿದ್ದು. ದಕ್ಷು ಬೀಚಿಗೆ ಹೋಗ್ತಾ ಇದ್ದೀವಿ ಅಂತ ಫುಲ್ ಖುಷಿಯಾಗಿ ಹೋಗಿದ್ದ ಮುಂಚೆ. ಆಮೇಲೆ ಆ ಬೀಚ್ ಹತ್ರ ಹೋಗಿದ ತಕ್ಷಣ ನೀರು ನೋಡಿದ ತಕ್ಷಣ ಹೆದ್ರುಕೋಬಿಟ್ಟಿದ್ದ. ಒಂದು ಹಾಫ್ ಆನ್ ಅವರ್ ಆದಮೇಲೆ ಅವನೇ ಅಡ್ಜಸ್ಟ್ ಆಗೋಯ್ತು. ನಾವಿವಾಗ ಬೀಚ್ಗೆ ಹೋಗ್ತಾ ಇದ್ದೀವಿ. ಅಲ್ಲಂತೂ ಸ್ಲಿಪ್ಪರ್ ಹಾಕೊಂಡು ನಡಿಲಿಕ್ಕೆ ಆಗ್ತಾ ಇರಲಿಲ್ಲ, ಮರಳಿದ್ದಿದ್ದರಿಂದ ಬರೀ ಕಾಲಲ್ಲೇ ನಡಿಬೇಕಿತ್ತು. ಬಟ್ ಆದರೂ ಸ್ಲಿಪ್ಪರ್ ಹಾಕೊಂಡು ಹೋಗ್ಬಿಟ್ಟಿದ್ವಿ ನಾವು. ನೋಡಿ ಬೀಚ್ದು ವ್ಯೂ ಹೇಗಿತ್ತು ಅಂತ. ಅಲ್ಲಿ ಬೋಟಿಂಗ್ ಕೂಡ ಇತ್ತು, ಒಬ್ಬರಿಗೆ 500 ಇತ್ತು. ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ಇದೆಯಲ್ಲ, ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ ಮತ್ತು ರಿಟರ್ನ್ ಕರ್ಕೊಂಡು ಬರ್ತಾರೆ. ಮತ್ತು ಇನ್ನೊಂದು ತುಂಬ ಗೇಮ್ಸ್ ಇದ್ದು. ನೋಡಿ ದಕ್ಷು ಹೇಗೆ ಆಡ್ತಾ ಇದ್ದಾನೆ ಅಂತ. ಇವಾಗ ನೀರಲ್ಲಿ ಎದುರ್ಕೋತಾನೆ ಇಲ್ಲ, ಮುಂಚೆ ಎದುರ್ಕೋತಾ ಇದ್ದ. ನಾವಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬೀಚಲ್ಲಿ. ನಾವು ಕೂಡ ಒಂದು ಗೇಮ್ ಆಡೋಣ, ಬಲೂನ್ ಗೇಮಾ ಅಂತ ಹೋಗ್ತಾ ಇದ್ದೀವಿ. ಆ ಬಲೂನ್ ಗೇಮ್ ಸ್ಟಾರ್ಟ್ ಮಾಡಿದ್ರು ಇವಾಗ. ಚೆನ್ನಾಗಿತ್ತು, ಬಟ್ ಒಬ್ಬರಿಗೆ 200 ಇತ್ತು. ಬಟ್ ಓನ್ಲಿ 10 ಮಿನಿಟ್ಸ್ ಅಷ್ಟೇ ಆಟ ಆಡಿಸ್ತಾ ಇದ್ದಿದ್ದು. ದಕ್ಷು ಮೊದಲು ಇದಕ್ಕೆ ಹೋಗೋಣ ಆಟ ಆಡೋಕ್ಕೆ ಅಂತ ಹೇಳ್ತಾ ಇದ್ದ. ಬಟ್ ಅದ್ರೊಳಗಡೆ ಹೋದ್ಮೇಲೆ ತುಂಬ ಹೆದರ್ಕೋತಾ ಇದ್ದ.
ಆಗಲೇ ಟೈಮ್ 1:30 ಆಗಿತ್ತು. ಅದಕ್ಕೋಸ್ಕರ ಬೀಚಿಂದ ಆಚೆ ಬಂದು ಫ್ರೆಶ್ ಅಪ್ ಆಗಿ ಬಂದ್ವಿ ಇವಾಗ ಕಾರ್ ಹತ್ರ. ನಾವು ನೆಕ್ಸ್ಟ್ ಬಂದಿದ್ದು ಶಿವಸಾಗರ್ ಅಂತ ಒಂದು ಹೋಟೆಲ್ಲು, ಅದು ಸಿಟಿ ಒಳಗಡೆ ಇತ್ತು. ಏನಾದರೂ ತಿನ್ನೋಣ ಅಂತ ಹೋದ್ವಿ. ಎಲ್ಲರಿಗೂ ಏನೇನು ಬೇಕು ಅದನ್ನು ಆರ್ಡ್ರ್ ಮಾಡಿ ಕೂತಿದ್ವಿ ವೆಯ್ಟ್ ಮಾಡ್ತಾ ಅದು ಬರಲಿ ಅಂತ. ಅಂಕಲ್ಲು ದೋಸೆ ಆರ್ಡ್ರ್ ಮಾಡಿದರು, ಅವ್ರಿಗೆ ಫಸ್ಟೇ ಬಂತು. ಮತ್ತು ನಾವೆಲ್ಲರೂ ಜ್ಯೂಸು ಮತ್ತು ಐಸ್ ಕ್ರೀಮ್ಸ್ನ ಆರ್ಡ್ರ್ ಮಾಡಿದ್ವಿ. ಅದು ಕೂಡ ನೆಕ್ಸ್ಟ್ ಇವಾಗ ಬರುತ್ತೆ ಅಂತ ಹೇಳಿದ್ರು. ಬಟ್ 5 ನಿಮಿಷ ವೆಯ್ಟ್ ಮಾಡ್ತಾಯಿದ್ವಿ. ಐಸ್ ಕ್ರೀಮ್ ಮತ್ತು ಜ್ಯೂಸ್ ಕೂಡ ಬಂತು. ಅವನು ಮಿಲ್ಕ್ ಶೇಕ್ ಆರ್ಡ್ರ್ ಮಾಡಿದ್ದ, ಓರಿಯೋ ಮಿಲ್ಕ್ ಶೇಕು. ಅಲ್ಲಿ ತುಂಬ ಸೆಕೆ ಇದ್ದಿದ್ದರಿಂದ ನಾನು ಐಸ್ ಕ್ರೀಮ್ನ ಆರ್ಡ್ರ್ ಮಾಡಿಕೊಂಡೆ. ಅಲ್ಲಿ ತುಂಬ ಸೆಕೆ ಇದ್ದಿದ್ದರಿಂದ 1 ಲೀಟ್ರ್ ಕೋಲ್ಡ್ ವಾಟರ್ನ ತಗೊಂಡ್ವಿ. ಇವಾಗ ನಾವು ನಮ್ಮ ರಿಲೇಟಿವ್ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರಿಗೆ ಹುಷಾರಿರಲಿಲ್ಲ, ಹೆಂಗಿದ್ರು ಬಂದಿದ್ದೀವಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದು. ಅವ್ರ ಮನೆಯೂ ಕೂಡ ಇಲ್ಲೇ ಹತ್ರ ಇದೆ. ಅವ್ರ ಮನೆಯಿಂದ ಧರ್ಮಸ್ಥಳಕ್ಕೆ ಒಂದು 50 ಕಿಲೋಮೀಟರ್ಸು. ಅದಕ್ಕೆ ಅವ್ರ ಮನೆಗೆ ಹೋಗಿ ಆಮೇಲೆ ಧರ್ಮಸ್ಥಳಕ್ಕೆ ಹೋಗ್ಬೋದಲ್ಲ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇವಾಗ ಅವ್ರ ಮನೆಗೆ ಬಂದಿದ್ದೀವಿ. ದಕ್ಷನ್ ನೋಡಿ ಹನಿ ಆಟ ಸಾಮಾನಲ್ಲಿ ಆಟ ಆಡ್ತಾ ಇದ್ದ. ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದು. ಆಮೇಲೆ ಊಟ ಮಾಡೋಣ ಅಂತ ಊಟಕ್ಕೆ ಹೋದ್ವಿ. ನೋಡಿ ನಾವೆಲ್ಲರೂ ಈಗ ಊಟಕ್ಕೆ ಅಂತ ಕೂತ್ಕೊಂಡಿದ್ವಿ. ಅವರಂತೂ ತುಂಬ ಅಡುಗೆಗಳನ್ನ ಮಾಡಿದರು. ಬಜ್ಜಿ, ಹಪ್ಪಳ, ಅನ್ನ, ಸಾಂಬಾರು, ಪಾಯಸ, ಕೋಸಂಬರಿ ಅಂತ. ಊಟ ಚೆನ್ನಾಗಿತ್ತು. ನೋಡಿ ಇವಳೆ ಪವ್ಯಕ್ಕ ಅವ್ರ ಮಗಳು ಅನಿ ಅಂತ ಮಗ. ಅವನು ಆಟ ಆಡೋಕ್ಕೆ ಹೋಗಿದ್ದ ಅನಿಸುತ್ತೆ. ಇದು ಒಂದು ಸಂಪ್ರದಾಯ. ಮನೆಗೆ ಬಂದ ಹೆಣ್ಮಕ್ಳು ಅಂದರೆ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಡೋದು ಪದ್ಧತಿ ಅದು. ಅದನ್ನೇ ಅವರು ಕೂಡ ಮಾಡಿದರು. ಅವಳು ಅನಿನೂ ಕೂಡ ನೋಡ್ತಾ ಇದ್ಲು ಅಂತ ಅವಳಿಗೂ ಕೂಡ ನಮ್ಮಮ್ಮ ಕುಂಕುಮನ ಇಟ್ಟರು. ಇವಾಗ ಅಲ್ಲಿಂದ ನಾವು ಹೊರಟ್ವಿ ಧರ್ಮಸ್ಥಳಕ್ಕೆ ಹೋಗೋಣ ಅಂತ. ಆಮೇಲೆ ಲೇಟ್ ಆದರೆ ರೂಮ್ ಸಿಗಲ್ಲ ಅಂತ ನಾವು ಬೇರೆ ರೂಮ್ ಬುಕ್ ಮಾಡಿರಲಿಲ್ಲ. ನೋಡಿ ಇದು ಧರ್ಮಸ್ಥಳಕ್ಕೆ ಹೊಳೆ ನೀರು ಬರುತ್ತಲ್ಲ, ಅದು ಇಲ್ಲಿಂದನೇ. ನಾವಿನ್ನೇನು ನಿಯರ್ ಟು ಧರ್ಮಸ್ಥಳನೇ ಇದ್ದೀವಿ. ಇವಾಗ ನಾವು ಧರ್ಮಸ್ಥಳ ಎಂಟ್ರಿ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಂತೂ ಯಾವಾಗಲೂ ಜನ ಇದ್ದೇ ಇರ್ತಾರೆ. ನಾವು ಶಿವರಾತ್ರಿ ಹತ್ರ ಇಟ್ಕೊಂಡು ಹೋಗಿದ್ವಲ್ಲ, ಅದಕ್ಕೋಸ್ಕರ ತುಂಬಾ ಜನ ಇದ್ದರು. ನಾವು ಜನ ಇರಲ್ಲ ಅಂತ ಅಂದ್ಕೊಂಡಿದ್ವಿ. ಪಾದಯಾತ್ರೆ ಬರೋರೆಲ್ಲ ಇರ್ತಾರೆ. ನಾವಿವತ್ತು ನೈಟ್ ಸ್ಟೇ ಇಲ್ಲೇ ಇರಬೇಕು. ಅದಕ್ಕೋಸ್ಕರ ನಾವು ರೂಮ್ನ ಹುಡ್ಕೊಂಡು ಸಾಕೇತಾಗೆ ಹೋಗ್ತಾ ಇದ್ದೀವಿ. ರೂಮ್ಸಿಗೆ ಅಂತ ತುಂಬಾ ಜನ ಕ್ಯೂವಲ್ಲಿ ನಿಂತಿದ್ರು. ಅಷ್ಟರಲ್ಲಿ ಅಂಕಲ್ ಮತ್ತು ದಕ್ಷು ಕೂತ್ಕೊಂಡು ಆಟ ಆಡ್ತಾಯಿದ್ರು. ಅವ್ರಿಗೂ ಕೂಡ ಬೇಜಾರಾಗಿತ್ತಲ್ವ ಕಾರಲ್ಲಿ ಕೂತ್ಕೊಂಡು ಅದಕ್ಕೆ ಆಟ ಆಡ್ತಾಯಿದ್ರು. ಇವಾಗ ನಾವು ರೂಮ್ ತಗೊಂಡಿದ್ದಾಯಿತು. ಕಾಫಿ ಕುಡಿಯೋಣ ಅಂತ ಬಂದ್ವಿ. ತುಂಬಾ ತಲೆನೋವ್ತಾ ಇತ್ತು. ಎಲ್ಲರೂ ಕಾಫಿನ ತಗೊಂಡು ಕಾಫಿನ ಕುಡಿದ್ವಿ. ನಾವು ಕಾಫಿ ಎಲ್ಲ ಕುಡಿದು ರೂಮಿಗೆ ಬಂದಿದ್ದೀವಿ. ಅಷ್ಟರಲ್ಲೇ ಟೈಮು 9 ಆಗಿತ್ತು ಅನಿಸುತ್ತೆ.
ಊಟಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಧರ್ಮಸ್ಥಳದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ದರ್ಶನಕ್ಕೆ ಅಂತ ಕ್ಯೂ ಲೈನ್ಸ್ನ ತುಂಬ ಮಾಡಿದ್ದಾರೆ, ಹಾಗೂ ಊಟಕ್ಕೂ ಕೂಡ ಕ್ಯೂ ಲೈನ್ಸು ತುಂಬಾ ಇದ್ದಾವೆ. ಫಸ್ಟು ಊಟ ಮಾಡ್ತಿದ್ವಲ್ಲ ಆ ಥರ ಇಲ್ಲ ಇವಾಗ. ಅಂದರೆ ಟೇಬಲ್ಲು ಚೇರೆಲ್ಲ ಮೇಲುಗಡೆ ಇದ್ರಲ್ಲಿ ಮಾಡಿಸಿದ್ದಾರೆ, ಬಟ್ ಕೆಳಗಡೆ ಇನ್ನೂ ಮಾಡಿಸಿಲ್ಲ. ಕೆಳಗಡೆ ಇವಾಗ ಮಾಡಿಸ್ತಾ ಇದ್ದಾರೆ ಚೇರು ಮತ್ತು ಟೇಬಲ್ಸ್ನ. ನಾವಿವಾಗ ಊಟ ಮಾಡ್ಕೊಂಡು ರೂಮಿಗೆ ಹೋಗ್ತಾ ಇದ್ದೀವಿ. ನೋಡಿ, ನಾನು ಆವಾಗಲೇ ಹೇಳಿದ್ದೆ ಅಲ್ವಾ ದರ್ಶನಕ್ಕೆ ಕ್ಯೂ ಲೈನ್ಸ್ ತುಂಬ ಇದೆ ಅಂತ. ನೋಡಿ ಇದೆ, ಈ ಥರ ಮಾಡಿದ್ದಾರೆ. ಮತ್ತು ನಾವಿವಾಗ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಅಂಗಡಿಗೆ ಹೋಗ್ತಾಯಿದ್ದು. ಅಂಗಡಿ ಹತ್ರ ಬಂದು ಐಸ್ ಕ್ರೀಮ್ ಎಲ್ಲ ತೊಗೊಂಡಾಯಿತು. ಇವಾಗ ತಿನ್ಕೊಂಡು ರೂಮ್ ಹತ್ರ ಹೋಗಬೇಕು. ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ ನಾವೆಲ್ಲರೂ. ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀವಿ ಏನಾದರೂ ತೊಗೊಳ್ಳೋಣ ಅಂತ. ಅಲ್ಲಿ ಎಲ್ಲರೂ ನೋಡ್ತಾ ಇದ್ರು ಏನೇನು ತೊಗೋಬೋದು ಅಂತ. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಇವಾಗ ರೂಮ್ ಕಡೆ ಹೊರಟಿದ್ದೀವಿ. ರೂಮ್ ಅಂತೂ ತುಂಬ ಮೇಲೆ ಕೊಟ್ಟಿದ್ರು, ಅಂದರೆ 4th ಫ್ಲೋರಲ್ಲಿತ್ತು. 4th ಫ್ಲೋರ್ವರೆಗೆ ಸ್ಟೆಪ್ಸಲ್ಲೇ ಬಂದ್ವಿ. ಲಿಫ್ಟಲ್ಲಂತೂ ಫುಲ್ ರಶ್ ಆಗಿರ್ತಿತ್ತು. ದಕ್ಷು ಮತ್ತು ನಮ್ಮ ಅಕ್ಕ ಮಾತ್ರ ಲಿಫ್ಟಲ್ಲೇ ಬರ್ತಾಯಿದ್ರು ವೆಯ್ಟ್ ಮಾಡ್ಕೊಂಡು. ನೋಡಿ, ಇವಾಗ ನಾವು ರೂಮಿಗೆ ಬಂದ್ವಿ. ಇವಾಗ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದೇಳಬೇಕು ದರ್ಶನಕ್ಕೆ ಅಂತ. ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ಅದಕ್ಕೋಸ್ಕರ ಇವಾಗ ಮಲ್ಕೋತಾ ಇದ್ದೀವಿ. ಬಾಯ್, ಗುಡ್ ನೈಟ್. ಡೇ 2 ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಡೇ 3 ವ್ಲಾಗ್ನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.